ನಮಸ್ಕಾರ. ಸಣ್ಣ ಕಥೆಗಳ ವಿಭಾಗಕ್ಕೆ ಸ್ವಾಗತ. ಸೂರ್ಯನ ಮೇಲ್ಭಾಗದಲ್ಲಿ ಮಿಂಚಿನಿಂದ ಕೂಡಿದಂತಹ ಶ್ಯಾಮಲ ವರ್ಣದ ಮೇಘದಂತೆ ಪತ್ನಿಯೊಡನೆ ಗರುಡಾರೂಢನಾಗಿದ್ದ ಶ್ರೀಕೃಷ್ಣನನ್ನು ನರಕಾಸುರ ನೋಡ್ತಾನಂತೆ. ಗೆಳೆಯರೇ, ನಾನು ಇಂದು ನರಕಾಸುರನ ವಧೆಯ ಒಂದು ಸಣ್ಣ ದೃಶ್ಯವನ್ನು ನಿಮಗೆ ಕಥೆಯ ರೂಪವಾಗಿ ಹೇಳ್ತಾ ಇದ್ದೀನಿ. ಶ್ರೀಕೃಷ್ಣನು ಗರುಡಾರೂಢನಾಗಿ ಕುಳಿತಿರ್ತಾನೆ ಪತ್ನಿಯೊಡನೆ. ನರಕಾಸುರನ ಕೋಪ ಹೆಚ್ಚುತ್ತಾ ಇರುತ್ತೆ. ಕೃಷ್ಣನನ್ನು ನೋಡ್ತಾ ಇದ್ದಂಗೆ ಅವನು ಕ್ಷುದ್ರನಾಗ್ಬಿಡ್ತಾನೆ. ಶತಘ್ನಿ ಎಂಬಂತಹ ಒಂದು ಅಸ್ತ್ರವನ್ನು ಬಿಡ್ತಾನೆ. ಶಕ್ತಾಯುಧವನ್ನು ಶ್ರೀಕೃಷ್ಣನ ಮೇಲೆ ಪ್ರಯೋಗಿಸ್ತಾನೆ. ಸಾವಿರಾರು ಸೈನಿಕರು ಶ್ರೀಕೃಷ್ಣನ ಮೇಲೆ ಬಾಣದ ಮಳೆಯನ್ನು ಬಿಡ್ತಾ ಹೋಗ್ತಾರೆ. ಇದಕ್ಕೆ ಪ್ರತಿಯಾಗಿ ಕೃಷ್ಣನು ಸುಮ್ಮನೆ ಕೂರೋದಿಲ್ಲ. ವಿಚಿತ್ರವಾದಂತಹ ರೆಕ್ಕೆಗಳಿಂದ ಕೂಡಿದ ತೀಕ್ಷ್ಣವಾದ ಬಾಣಗಳನ್ನು ತೆಗೆದು ಪ್ರಯೋಗಿಸಿ ಬಿಡ್ತಾ ಇರ್ತಾನೆ. ಕಡೆಗೆ ನರಕಾಸುರನು ಬಿಟ್ಟಿದ್ದಂತಹ ಶತಘ್ನಿಯ ಒಂದು ಬಾಣವೂ ಕೂಡ ವ್ಯರ್ಥವಾಗೋಗುತ್ತೆ. ಕಡೆಗೆ ಶ್ರೀಕೃಷ್ಣನು ಪುಂಖಾನುಪುಂಖವಾಗಿ ಬಿಡುತ್ತಿದ್ದ ಬಾಣಗಳಿಂದ ನರಕಾಸುರನ ಸೈನಿಕರ ಭುಜ, ತೊಡೆ, ತಲೆಗಳು ತೊಪ್ಪನೆ ಬೀಳ್ತಾ ಹೋಗುತ್ತಂತೆ. ಹಾಗೆಯೇ ಕೃಷ್ಣನ ಸತತವಾದ ಬಾಣಗಳ ಪ್ರಹಾರದಲ್ಲಿ ಅಪಾರ ಸಂಖ್ಯೆಯ ಗಜಗಳು, ಕುದುರೆಗಳು, ಆ ಸೈನ್ಯಗಳು ಎಲ್ಲವೂ ಅಸುನೀಗುತ್ತಂತೆ. ಆದರೆ ನರಕಾಸುರನ ಯೋಧರಿಂದ, ಅವನ ಸೈನಿಕರಿಂದ ಬಿಡಲ್ಪಡುತ್ತಿದ್ದ ಸಮಸ್ತವಾದ ಶಸ್ತ್ರಾಸ್ತ್ರಗಳನ್ನು ಕೇವಲ 3 ಬಾಣಗಳಿಂದ ಕತ್ತರಿಸಿ ಹಾಕ್ತಾ ಇರ್ತಾನಂತೆ ಶ್ರೀಕೃಷ್ಣ ಪರಮಾತ್ಮ. ಆ ಸಮಯದಲ್ಲಿ ಶ್ರೀಕೃಷ್ಣನ ವಾಹನನಾಗಿದ್ದ ಗರುಡನೂ ಕೂಡ ರಾಕ್ಷಸನ ಗಜ ಸೈನ್ಯವನ್ನು ಬಲಿಷ್ಠವಾದ ರೆಕ್ಕೆಗಳಿಂದ ಬಡಿತಾನೆ. ಎಂಥ ಸೇವಕ ಗರುಡ ಸೇವಕ ಅವನು ಕೃಷ್ಣನಿಗೆ. ಕೊಕ್ಕಿನಿಂದ ಕುಕ್ಕಿ, ಪುಂಜಗಳಿಂದ, ರೆಕ್ಕೆಗಳಿಂದ ಪಟನೆ ಆನೆಗಳನ್ನು ಪೆಟ್ಟು ಸಾಧ್ಯವಾಗುವ ಆ ಆನೆಗಳಿಗೆ ಹೇಗಾಯ್ತಂತೆ ಅಂದರೆ, ಆ ಪುಂಜಗಳು ಹೊಡೆಯುತ್ತಿದ್ದಂಗೆ ನೋವನ್ನು ತಡಿಲಾರದೆ ಓಡೋಗ್ಬಿಡುತ್ತವಂತೆ ನಗರ ಒಳಗೆ ಓಡುತ್ತಂತೆ. ನರಕಾಸುರನೊಬ್ಬನೇ ರಣರಂಗದಲ್ಲಿ ಉಳಿದುಕೊಳ್ತಾನೆ ಅನ್ನೋದು ಹೇಳ್ತಾರೆ. ಹೀಗೆ ಒಮ್ಮೆ ವಜ್ರಾಯುಧವನ್ನು ಹಿಮ್ಮೆಟ್ಟಿಸಿದ ಅಮೋಘವಾದ ಶಕ್ತಾಯುಧವನ್ನು ರಭಸದಿಂದ ನರಕಾಸುರ ಗರುಡನ ಮೇಲೆ ಬಿಡ್ತಾನಂತೆ. ಆದರೆ ಶಕ್ತಾಯುಧದ ಪ್ರಹಾರದಿಂದ ಗರುಡ ವಿಚಲಿತನಾಗೋದಿಲ್ಲ. ತಾನು ಕೂಡ ಅವನನ್ನು ಸಂಹರಿಸಬೇಕು ಅಂತ ಹೇಳಿ ಛಲದಿಂದ ಹೋರಾಡ್ತಾನೆ ಗರುಡ. ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಶೂಲಾಯುಧವನ್ನು ಕೈಗೆತ್ಕೊಂಡು ಶ್ರೀಹರಿಯು ಕತ್ತಿಯ ಅಲುಗಿನಂತೆ ಅದನ್ನು ಪ್ರಹಾರ ಮಾಡುವ ಮುನ್ನ ನರಕಾಸುರನ ಮೇಲೆ ಚೂಪಾದ ಅಂಚುಳ್ಳ ಚಕ್ರಾಯುಧದಿಂದ ರಥದಲ್ಲಿ ಕುಳಿತಿದ್ದ ಭೌಮಾಸುರನ ತಲೆಯನ್ನು ಕತ್ತರಿಸಿಬಿಡ್ತಾನೆ. ಮಣಿ ಕುಂಡಲಗಳಿಂದಲೂ ಕಿರೀಟದಿಂದಲೂ ಪ್ರಕಾಶಮಾನವಾಗಿ ಕಾಣುತ್ತಿದ್ದಂತಹ ನರಕಾಸುರನ ತಲೆಯು ನೆಲದ ಮೇಲೆ ಬಿದ್ದು ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತೆ ಅಂತ ತಿಳಿಸ್ತಾರೆ ಭಾಗವತದಲ್ಲಿ. ಭೌಮಾಸುರನ ತಲೆಯ ನೆಲದ ಮೇಲೆ ಬಿದ್ದದನ್ನು ನೋಡಿ ಅವನ ಬಂಧುಗಳು ಅಯ್ಯೋ ನಮ್ಮ ಗತಿಯೇನು ಅಂತ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಋಷಿಮುನಿಗಳು ಸಾಧು ಒಳ್ಳೆಯ ಕಾರ್ಯವನ್ನು ಮಾಡಿದೆ ನೀನು ಅಂತ ಹೇಳಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಕಡೆಗೆ ನರಕಾಸುರನ ತಾಯಿಯಾದ ಭೂದೇವಿಯು ಶ್ರೀಕೃಷ್ಣನ ಬಳಿಗೆ ಬಂದು ಪುಟಕ್ಕೆ ಹಾಕಿದ ಚಿನ್ನದ ಆ ಒಂದು ಶ್ರೇಷ್ಠವಾದ ಮಣಿಗಳಿಂದಲೂ ಬೆಳಗುತ್ತಿದ್ದ ನರಕನಲ್ಲಿದ್ದ ಅದಿತಿ ಅನ್ನುವಂತಹ ಒಂದು ಕುಂಡಲ ನರಕಾಸುರನು ಅದನ್ನು, ವರುಣನಿಗೆ ಸಂಬಂಧಿಸಿದ ಬೆಳ್ಗೊಡೆಯನ್ನು, ಮಹಾಮಣಿಯನ್ನು, ಮಣಿಪರ್ವತವನ್ನು ವೈಜಯಂತಿ ಮಾಲೆಯೊಡನೆ ಶ್ರೀಕೃಷ್ಣನಿಗೆ ಅರ್ಪಿಸ್ತಾಳಂತೆ. ಬಳಿಕ ಭೂದೇವಿಯು ದೇವಶ್ರೇಷ್ಠರಿಂದ ಅರ್ಚಿಸಲ್ಪಡುತ್ತಿದ್ದಂತಹ
ವಿಶ್ವೇಶನಾದ ಶ್ರೀಕೃಷ್ಣನಿಗೆ ನಮಿಸ್ತಾಳಂತೆ, ಜಗದಾನಂದ ಕಂದನನ್ನು ಸ್ತುತಿಸುತ್ತಾಳಂತೆ. ಇದು ನರಕಾಸುರನ ವಧೆಯ ಸಣ್ಣ ಕಥೆ ಗೆಳೆಯರೇ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನಮಸ್ಕಾರ.